ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರ ಮಾಡ್ತಾ ಇಲ್ಲ ನಾವು ರೋಸ್ ಮಾಡ್ತಾ ಇದ್ದೀವಿ, ಜಾಸ್ಮಿನ್ ಮಾಡ್ತಾ ಇದ್ದೀವಿ, ಲ್ಯಾವೆಂಡರ್ ಮಾಡ್ತಾ ಇದ್ದೀವಿ, ಬೇಬಿ ಸೋಪ್ಸ್ ಮಾಡ್ತಾ ಇದ್ದೀವಿ, ಕಾರ್ಬೋಲಿಕ್ ಸೋಪ್ಸ್ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀವಿ, ಫೇಸ್ ವಾಶ್ ಮಾಡ್ತಾ ಇದ್ದೀವಿ, ಬಾಡಿ ವಾಶ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. I don't want to take entire credit for me because I had as a chairman and whatever is to be discussed will be discussed in the board and approvals will be given. But on the large, it is an administrative team here which is working efficiently. ನಮ್ಮಲ್ಲಿ ಯಾಕೆ ಕಳ್ಳತನ ಆಗುತ್ತಂದರೆ ಇದು ಗುಟ್ಕಾಕ್ಕೆ ಹೋಗ್ತಾ ಇದೆ. ಮೇನ್ಲಿ ಗುಟ್ಕಾ ಪಾನ್ ಮಸಾಲಾಸ್ಗೆ ಹೆಚ್ಚು ಯೂಸ್ ಆಗ್ತಾ ಇದೆ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಸಾಕಷ್ಟು ಮೈಲುಗಲ್ಲನ್ನು ತಲುಪಿದೆ, ಸಾಕಷ್ಟು ಅಭಿವೃದ್ಧಿಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ 2025ರಲ್ಲಿ ಕೇವಲ ಮೇ ತಿಂಗಳಲ್ಲಿ ಮಾತ್ರ 152 ಕೋಟಿ ವಹಿವಾಟನ್ನು ನಡೆಸಿದೆ. ಈ ಎಲ್ಲ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ನಮ್ಮ KSTLನ ಚೇರ್ಮನ್ ಆದಂತಹ ಅಪ್ಪಾಜಿ ನಾಡಗೌಡ ಅವರು. ಇವತ್ತು ನಮ್ಮೊಟ್ಟಿಗೆ KSTL ಚೇರ್ಮನ್ ಅಪ್ಪಾಜಿ ನಾಡಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ಮೊದಲಿಗೆ KSTL ಮೇ ತಿಂಗಳಲ್ಲಿ 152 ಕೋಟಿಯಷ್ಟು ವಹಿವಾಟನ್ನು ನಡೆಸಿದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂಚೆ ತಾವು ಕೇಳಿದ ಪ್ರಶ್ನೆಗೆ ನಾನು ಗ್ರಾಹಕರಿಗೆ ಯಾರು ನಮ್ಮ ಮೈಸೂರು ಸ್ಯಾಂಡಲನ್ನು ಬಳಕೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರು ಇರದೇ ಇದ್ದರೆ ಬಹುತೇಕ ನಮ್ಮ ಮೈಸೂರು ಸ್ಯಾಂಡಲಿನ ಒಂದು ವಹಿವಾಟ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಅವ್ರು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ನಾವು ಯಾವಾಗಲೂ ಕೂಡ ನಾವು ಚಿರಋಣಿಯಾಗಿರಬೇಕಾದಂಥ ಈ ಒಂದು ಪ್ರಸಂಗ. ಸೊ ಅವರಿಗೆ ಮೊದಲನೇದಾಗಿ ನಮ್ಮ ಎಲ್ಲ ರೀತಿಯಾದಂಥ ಹೃದಯ ತುಂಬಿ ಇರತಕ್ಕಂಥ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮೊದಲನೇದಾಗಿ. ಎರಡನೇದ್ದು, ಯಾವಾಗಲೂ ಕೂಡ ಯಾವುದೇ ಒಂದು ಕಂಪನಿ ಕೆಲಸ ಮಾಡುವಾಗ ಆ ಕಂಪನಿಯಲ್ಲಿ ಎಲ್ಲರೂ ನಂದು ಅನ್ನುವಂಥ ಒಂದು ಅಭಿಪ್ರಾಯದಿಂದ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಬೇಕು. ಗುಣಮಟ್ಟವನ್ನು ಕಾಯ್ಕೋಬೇಕು. ಅದರ ಜೊತೆಯಾಗಿ ನಮ್ಮ ತಯಾರು ಮಾಡ್ತಕ್ಕಂಥ ಇವತ್ತು ಸಾಮಗ್ರಿಗಳು ಏನಿದಾವೆ ಅಧಿಕವಾಗಿ ನಾವು ತಯಾರು ಮಾಡ್ತಕ್ಕಂಥದ್ದಾಗಬೇಕು. ಮತ್ತು ಅದರ ಜೊತೆಯಾಗಿ ಮಾರ್ಕೆಟಿಂಗ್ ನೆಟ್ವರ್ಕ್ ಕೂಡ ಸರಿಯಾದಂಥ ರೀತಿಯಲ್ಲಿ ಆಗಬೇಕು. ಮಾರ್ಕೆಟಿಂಗು ಹಳೆ ಪದ್ಧತಿ ಇರ್ತಕ್ಕಂಥ ಪದ್ಧತಿ ಜೊತೆಯಾಗಿ ಆಧುನಿಕವಾಗಿರ್ತಕ್ಕಂಥ ಆನ್ಲೈನ್ ಮಾರ್ಕೆಟಿಂಗನ್ನು ಕೂಡ ಮಾಡುವಂಥದ್ದು ಪ್ರಾರಂಭ ಮಾಡ್ತು. ಅದರ ಜೊತೆಯಾಗಿ ಹೊಸ ಪ್ರಾಡಕ್ಟನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಮೈಸೂರು ಸ್ಯಾಂಡಲ್ ಕೇವಲ ಒಂದು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಉಳಿಬಾರ್ದು. ಇದು ಇನ್ನು ಬೇರೆ ಬೇರೆ ರಂಗದಲ್ಲಿ ಕೂಡ ಬರಬೇಕು. ಬ್ಯೂಟಿ ಪ್ರಾಡಕ್ಟ್ಸ್ನಲ್ಲಿ ಬರಬೇಕು, ಫೇಸ್ ಪ್ಯಾಕ್ನಲ್ಲಿ ಬರಬೇಕು, ಕ್ರೀಮ್ಸ್ನಲ್ಲಿ ಬರಬೇಕು. ಸಾಕಷ್ಟು ನಾವು ಏನಪ್ಪ ಅಂದರೆ ಮೈಸೂರು ಸ್ಯಾಂಡಲ್ ಆಯಿಲಿಂದ ಬರ್ತಕ್ಕಂಥದ್ದಾಗಲಿ ಅಥವಾ ನಮ್ಮಲ್ಲಿ ಆ ಮರದ ಪೌಡ್ರಿಂದಾಗಲಿ ಅದರಿಂದ ಕೂಡ ನಾವು ಬೇಕಾದಷ್ಟು ಬೈ ಪ್ರಾಡಕ್ಟ್ಸನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದನ್ನೆಲ್ಲನೂ ಮಾಡಲಿಕ್ಕೆ ಇವತ್ತು ಆಲೋಚನೆ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಾನು ಆ್ಯಸ್ ಎ ಚೇರ್ಮನ್ ಜೊತೆಗೂಡಿ ಅವರ ಸಲಹೆಗಳ ಮೇಲೆ ಮತ್ತು ನಮ್ಮ ಸಲಹೆಗಳ ಮೇಲೆ ಮತ್ತು ಮಂತ್ರಿಗಳ ಸಲಹೆ ಮೇರೆಗೆ ಒಂದು ದೂರದೃಷ್ಟಿಯ ಆಲೋಚನೆಯೊಂದಿಗೆ ನಾವು ಇವತ್ತು ಈ ಕಂಪ್ನಿಯನ್ನು ನಡೆಸಲಿಕ್ಕೆ ಮುಂದಾಗಿದ್ದೇವೆ. ಹೀಗಾಗಿ ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಅನ್ನೋದಿಲ್ಲ, ಇದರಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಅನ್ನೋದಿಲ್ಲ. ಹೀಗಾಗಿ ಜನರು ಇದ್ರ ಮೇಲೆ ಹೆಚ್ಚು ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ಲಾಭವನ್ನು ಮಾಡೋದಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತೇನೆ. ಸರ್, ನೀವು ಬಂದ ಮೇಲೆ ಸಾಕಷ್ಟು ಸ್ಟ್ರಾಟಜಿಗಳೆಲ್ಲ ಬದಲಾವಣೆ ಮಾಡಿದ್ದೀರಾ. ಸೊ ನೀವು ಬರೋಕ್ಕೂ ಮುಂಚೆ ಏನೆಲ್ಲ ಸಮಸ್ಯೆಗಳಿತ್ತು KSTLನಲ್ಲಿ, ನೀವು ಯಾವ ರೀತಿ ಅದನ್ನು ಪರಿಹಾರ ತೊಗೊಂಡು ಬಂದ್ರಿ ಆ ಪ್ರಾಬ್ಲಮ್ಸ್ಗೆ? ಮೊದಲನೇದಾಗಿ ನಮ್ಮ ಇರುವಂಥ ಮಷಿನರಿ ಏನಿದೆ ಅಲ್ಲ, ಈ ಮಷಿನರಿ ತುಂಬ ಹಳೆಯ ಮಷಿನರಿಗಳು. ಈ ಮಷಿನರಿಗಳನ್ನು ನಾವು ಅಪ್ಡೇಟ್ ಮಾಡಿಕೊಂಡು ಸರಿಯಾದ ಕಂಡೀಷನ್ನಲ್ಲಿಟ್ಟು ನಮ್ಮ ಔಟ್ಪುಟ್ಟನ್ನು ಜಾಸ್ತಿ ಮಾಡಬೇಕು. ಆಮೇಲೆ ಮುಂಚೆ ಶಿಫ್ಟ್ ಏನಿದೆ ಕೇವಲ ಒಂದು ಶಿಫ್ಟ್ ಮೇಲೆ ಕೆಲಸ ಮಾಡ್ತಿದ್ರು, ಅಥವಾ ಯಾವಾಗೋ ಎಮರ್ಜೆನ್ಸಿ ಬಂದಾಗ 1-2 ಶಿಫ್ಟ್ ಮಾಡ್ತಿದ್ರು. ನಮ್ಮ MD ಪ್ರಶಾಂತ್ ಅವ್ರು ಬಂದ ಮೇಲೆ, ತದನಂತರ ನಾನು ಚೇರ್ಮನ್ ಆದಮೇಲೆ ಕಡ್ಡಾಯವಾಗಿ 2 ಶಿಫ್ಟ್ ವರ್ಕ್ ಆಗ್ತಾಯಿದೆ. ಪ್ರಸಂಗ ಬಿದ್ದಾಗ ಹಾಲಿಡೇಯಲ್ಲಿ ಕೂಡ ಕೆಲಸ ಮಾಡ್ತಾರೆ. ಯಾಕಂದರೆ ಹಾಲಿಡೇಯಲ್ಲಿ ಕೂಡ ಜನ ಬಂದು ಕೆಲಸ ಮಾಡ್ತಾರೆ. ಅಂದರೆ ಶಿಫ್ಟ್ ಅವ್ರಿಗೇನದೆ ನಮ್ಮ ಲೇಬರ್ ಆ್ಯಕ್ಟ್ ಪ್ರಕಾರ ಅವ್ರಿಗೇನು ನಾವು ರಿಯಾಯಿತಿ ಕೊಡಬೇಕು, ರಿಯಾಯಿತಿ ಕೊಟ್ಟು ಯಾರು ಕೆಲಸ ಮಾಡೋದಕ್ಕೆ ವಿಲಿಂಗ್ಲಿ ಬಂದಿರ್ತಾರೋ ಅವ್ರ ಜೊತೆ
ನ್ಯಾಷನಲ್ ಹಾಲಿಡೇಸ್ ಬಿಟ್ಟು ಬಾಕಿ ಇದ್ದಂಥ ಇದರಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಯಾಕಂದರೆ ಇಲ್ಲಿ ಒಳ್ಳೆ ಮಧ್ಯಾಹ್ನದ ಊಟ ಮತ್ತು ಉಪಹಾರವನ್ನು ಕೊಡ್ತೀವಿ, ಅದನ್ನೇ ನಾವೆಲ್ಲ ಸೇವನೆ ಮಾಡ್ತೀವಿ. ಅದು ಉಚಿತವಾಗಿ ಕೊಡ್ತಿದ್ದೀರಾ? ಉಚಿತವಾಗಿ ಕೊಡ್ತೀವಿ. ನಮ್ಮ ಕಂಪನಿ ಆ್ಯಕ್ಟ್ ಪ್ರಕಾರ ಏನು ಕೊಡಬೇಕು ಬೇರೆದವರು ಕೊಡ್ತಾರೆ, ಆದರೆ ನಾವು ನನಗೆ ಗುಣಮಟ್ಟವನ್ನು ಕಾಯ್ಕೊಂಡು ಕೊಡ್ತೇವೆ. 0% ಚಾರ್ಜ್ ಅದರ ಮೇಲೆ, ಏನೂ ಚಾರ್ಜು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಜನ ಭಾಳ ಹೆಚ್ಚು ಆಕರ್ಷಣೆಯಿಂದ ಇವತ್ತು ಇಲ್ಲಿ ಬಂದು ಕೆಲಸ ಮಾಡಬೇಕು ಅನ್ನೋರು ತುಂಬ ಜನ. ನನಗೆ ಕನಿಷ್ಠ ಒಂದು ದಿವಸಕ್ಕೆ ಒಂದು 10-20 ಕಾಲ್ ಬರ್ತವೆ, ಸರ್ ನಮಗೊಂದು ಕೆಲಸ ಕೊಡಿ ನಿಮ್ಮ KSTLನಲ್ಲಿ ಅಂತ. ಸೊ ನಾನು ಹೇಳ್ತೀನಿ, ಇಲ್ಲ ನಾವೆಲ್ಲ ಔಟ್ಸೋರ್ಸ್ ಮೇಲೆ ಆಗ್ತಾಯಿದೆ, ಈಗ ಪರ್ಮನೆಂಟ್ ತೊಗೊಳ್ಳಿಕ್ಕೆ ನಮ್ಮ ಹತ್ರ ಏನೂ ಅವಕಾಶ ಇಲ್ಲಪ್ಪ, ನೀವು ಔಟ್ಸೋರ್ಸ್ ಮುಖಾಂತರ ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಮಾತು ಹೇಳ್ತೀವಿ. ಮತ್ತು ನಾವು ನಿಗದಿಪಡಿಸಿದಂಥ ಇವತ್ತೇನು ಲೇಬರ್ ಫೋರ್ಸ್ ಇದೆ ಅದು ಇವತ್ತು ಜಾಸ್ತಿ ಇದೆ. ಆ್ಯಕ್ಚುಲಿ ನಮ್ಮ ರಿಕ್ವೈರ್ಮೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಅದಾಗಿ ಕೂಡ ನಾವು ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ಸಂಬಂಧಗಳನ್ನು ಕೂಡ ಇಟ್ಕೊಂಡು ಹೋಗ್ತೀವಿ. ಅಂದರೆ ಅಷ್ಟು ಬೇಡಿಕೆ ಇದೆ ಇಲ್ಲಿ ತಮ್ಮದೇ ಆದಂಥ ಒಂದು ಸ್ವತ್ತು, ನಮ್ಮ ಆಸ್ತಿ ಅನ್ನುವಂಥ ಮಟ್ಟಕ್ಕೆ ಅವರು ಮನಸ್ಥಿತಿ ಇದ್ದು ಕೆಲಸ ಮಾಡೋತಕ್ಕಂಥವ್ರು ಇವತ್ತಿದ್ದಾರೆ ಅನ್ನೋದಕ್ಕೆ ನಾವು ಅದನ್ನು ಪ್ರೋಗ್ರೆಸ್ಸನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಇವಾಗ ನೀವು ಮಿಷಿನ್ಸ್ ಅಂತ ಹೇಳಿದ್ರಿ. ಸೊ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರಿ ಮಾಡುವಾಗ ಯಾವ ರೀತಿ ತಂತ್ರಜ್ಞಾನವನ್ನು ಬಳಕೆ ಮಾಡ್ತೀರಾ? ಈ ಇರುವಂಥದ್ದು 30-40 ವರ್ಷದ ಮಷಿನ್ಸ್. ಅದರಲ್ಲಿ ಕೇವಲ 2 ಮಷಿನ್ ಮಾತ್ರ ಹೊಸದಾಗಿ ಒಂದು 2 ವರ್ಷದಲ್ಲಿ ತೆಗೆದುಕೊಂಡು ಇನ್ಸ್ಟಾಲ್ ಮಾಡಿದ್ದಾರೆ. ಬಾಕಿದೆಲ್ಲ ಹಳೆ ಮಷಿನ್ಸೇ ಇದೆ. ಅದು ಜರ್ಮನ್ ಮಷಿನ್ಸೇ ಇದೆ, ಸುಮಾರು 40 ವರ್ಷದ. ಅದನ್ನು ರಿಪೇರಿ ಮಾಡಿ ಅದನ್ನು ಸರಿಯಾಗಿ ಅದಕ್ಕೆ ಮೇಂಟೆನೆನ್ಸ್ ಮಾಡೋದಕ್ಕೆ ಹೆಚ್ಚು ಇವತ್ತು ಅದಕ್ಕೆ ಕ್ವಾಲಿಫೈಡ್ ಇಂಜಿನಿಯರ್ಸನ್ನು ಹಾಕಿ ಅದನ್ನು ಮೇಂಟೈನ್ ಮಾಡ್ತಾಯಿದ್ವಿ. ಹೀಗಾಗಿ ಆ ಮಷಿನ್ಸ್ ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದಾವೆ. ಇವತ್ತು ಅದು 60%, 65-70% ಎಫಿಷಿಯನ್ಸಿ ಮೇಲೆ ಕೆಲಸ ಮಾಡ್ತವೆ. ಹೊಸ ಮಷಿನ್ಸನ್ನು ಕೂಡ 2 ಮಷಿನ್ ಹಾಕಿದೆ. ಈಗ ಮೊನ್ನೆ ಒಂದು ಹೊಸ ಮಷಿನನ್ನು ಹಾಕಿದ್ದೀವಿ. ಅಂದರೆ ನಾವು ಯಾವುದಪ್ಪ ಟ್ಯಾಬ್ಲೆಟ್ ಸೋಪ್ಸನ್ನು ಏನು ಮಾಡ್ತೀವಿ, ಚಿಕ್ಕ ಸೋಪ್ಸ್ ಏನು ಮಾಡ್ತೀವಿ, ಅದನ್ನು ಹೊಸ ಮಷಿನ್ ಹಾಕಿದ್ದೀವಿ. ಅದು ಕೂಡ ಇವತ್ತು ಸಾಕಷ್ಟು ನಮಗೆ ಬೇಡಿಕೆ ಏನಿದೆ ಆ ಬೇಡಿಕೆಗಿಂತ ಸ್ವಲ್ಪ ಕೊರತೆ ಇದೆ, ಇನ್ನೂ ಬೇಡಿಕೆ ಇದೆ. ಇನ್ನೊಂದು ಮಷಿನನ್ನು ಕೂಡ ಹಾಕ್ತಾಯಿದ್ವಿ. ಅದರ ಜೊತೆ ಮತ್ತು 2 ಹೊಸ ಮಷಿನನ್ನು ಆರ್ಡರ್ ಮಾಡ್ತಾಯಿದ್ವಿ. ಮೊನ್ನೆ ಬೋರ್ಡ್ನಲ್ಲಿ ಕೂಡ ರೆಸೊಲ್ಯೂಷನ್ ಆಗಿದೆ. 2 ಹೊಸ ಮಷಿನನ್ನು ಕೂಡ ಆರ್ಡರ್ ಮಾಡ್ತಾಯಿದ್ವಿ, ಅಂದರೆ ಅಡ್ವಾನ್ಸ್ಡ್ ಮಷಿನ್ಸನ್ನು. ಬಟ್ ಈ ವರ್ಕ್ ಫೋರ್ಸ್ ಯಾವುದೂ ತೊಂದರೆ ಮಾಡೋದಿಲ್ಲ. ಈ ಲೇಬರಿಗೆ ಯಾರಿಗೂ ನಾವು ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಕೆ ಮಾಡಿದರೂ ಕೂಡ ಈ ಜನಕ್ಕೆ ಯಾವುದಕ್ಕೂ ತೊಂದರೆ ಮಾಡೋದು. ಸೊ ಇದು ಮ್ಯಾನುಫ್ಯಾಕ್ಚರಿಂಗು ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರ ಮಾಡ್ತಾ ಇಲ್ಲ. ನಾವು ರೋಸ್ ಮಾಡ್ತಾ ಇದ್ದೀವಿ, ಜಾಸ್ಮಿನ್ ಮಾಡ್ತಾ ಇದ್ದೀವಿ, ಲ್ಯಾವೆಂಡರ್ ಮಾಡ್ತಾ ಇದ್ದೀವಿ, ಬೇಬಿ ಸೋಪ್ಸ್ ಮಾಡ್ತಾ ಇದ್ದೀವಿ, ಕಾರ್ಬೋಲಿಕ್ ಸೋಪ್ಸ್ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀವಿ, ಫೇಸ್ ವಾಶ್ ಮಾಡ್ತಾ ಇದ್ದೀವಿ, ಬಾಡಿ ವಾಶ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲನೂ ಕೂಡ ಇನ್ನೂ ನಾವು ಎಂಟೈರ್ಲಿ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗಿಲ್ಲ. ಯಾವ ಎಂಟೈರ್ ಆಟೋಮೆಟಿಕ್ ಮಷಿನ್ಸ್ ಅಂತ ಅಲ್ಲ, ಲೇಬರ್ ಫೋರ್ಸ್ ಇಸ್ ಸ್ಟಿಲ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಈಗ ಬರುವಂಥ ಹೊಸ ಮಷಿನ್ಸ್ನಲ್ಲಿ ಅದು 75-80% ಆಟೋಮೆಟಿಕ್ ಆಗಿರುತ್ತೆ. ಪ್ಯಾಕಿಂಗು ಮತ್ತೊಂದು ಬಿಟ್ಟರೆ ಎಲ್ಲ ಆಟೋಮೆಟಿಕ್ ಆಗಿ ಮಾಡ್ತೀವಿ. ಮೊದಲು ಮೈಸೂರು ಸ್ಯಾಂಡಲ್ ಅಂದರೆ ಬರೀ ಸೋಪ್ ಅಂತ ಗುರುತಿಸ್ತಾ ಇದ್ರು. ಬಟ್ ಈಗ ಹ್ಯಾಂಡ್ ವಾಶು, ರೂಮ್ ಫ್ರೆಶ್ನರು, ಪ್ರತಿಯೊಂದು ಐಟಮ್ಸು ಇದೆ ಅಂತ ಹೇಳ್ಬೋದು. ಫೆನಾಯಿಲ್ ಇಂದ ಹಿಡಿದು ಕ್ಯಾಂಡಲ್ಲು, ಫೆನಾಯಿಲು, ಅಂದರೆ ನಾನು ನಮ್ದು ಹೇಳ್ತೀನಲ್ಲ, ಹೌಸ್ ಕ್ಲೀನಿಂಗ್, ಹೌಸ್ ಹೋಲ್ಡ್ ಕ್ಲೀನಿಂಗ್ ಐಟಮ್ಸ್ ಏನು ಇದೆ, ಲಿಕ್ವಿಡ್ಸ್ ಬೇಕು, ಎಲ್ಲ ಇದು ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಯಾಗಿ ನಾವು ಹೇಳಿದ್ನಲ್ಲ, ಕ್ಯಾಂಡಲ್ಸು, ಧೂಪು, ಅಗರಬತ್ತಿ ಮುಂಚೆಯಿಂದ ಇತ್ತು. ಈಗ ಅದನ್ನು ಮತ್ತೆ ಸ್ವಲ್ಪ ಇಂಪ್ರೂವ್ಡ್ ವೆರೈಟಿ ತಂದಿದ್ದೇವೆ. ಬೇರೆ ಬೇರೆ ಫ್ರಾಗ್ರೆನ್ಸ್ ತಂದಿದ್ದೇವೆ. ಧೂಪ್ ಅಂತ ಮಾಡಿದ್ದೇವೆ, ಕ್ಯಾಂಡಲ್ ಇದನ್ನು ಮಾಡಿದ್ದೀವಿ. ಗಿಫ್ಟ್ ಬಾಕ್ಸಸ್ಸನ್ನು ಮಾಡ್ತಾಯಿದ್ದೀವಿ. ದೀಪಾವಳಿಗೆ ಬೇರೆ ಗಿಫ್ಟ್ ಬಾಕ್ಸು, ಹೋಲಿಗೆ ಗಿಫ್ಟ್ ಬಾಕ್ಸು, ಯುಗಾದಿಗೆ ಒಂಥರ ಬೇರೆ ಗಿಫ್ಟ್ ಬಾಕ್ಸು. ಈ ಥರ ಆಗಿ ಹಬ್ಬಕ್ಕೆ ಅನುಗುಣವಾಗಿ ಕೂಡ ಗಿಫ್ಟ್ ಬಾಕ್ಸನ್ನು ರೆಡಿ ಮಾಡಿ ನಾವು ಮಾರ್ಕೆಟಿಂಗ್ ಕೊಡ್ತಾಯಿದ್ದೀವಿ. ಸೊ ಇದು ಒಂದು ಸ್ಟ್ರಾಟಜಿ ಆಯಿತು ನಿಮ್ಮ ಮಾರ್ಕೆಟಿಂಗ್. ದೀಸ್ ಆರ್ ಆಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ನೀವು ಇಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಎಷ್ಟು ಪ್ರಾಡಕ್ಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಸರ್? ಈಗ ನಾವು ಮಾಡಿದಂಥದ್ದು ಈಗೇನಾದ ಸೋಪ್ಸ್, ಕೆಲವು ಸೋಪ್ಸ್ ಇದೆ, ಈಗಾಗಲೇ ಹೇಳಿದ್ದೇವಲ್ಲ, ಮಿಲೇನಿಯಮ್ ಒಳಗಡೆ ಪ್ರೀಮಿಯಂ ಮಿಲೇನಿಯಮ್ ಒಂದು ಮಾಡಿದ್ದೀವಿ. ಸೊ ಇದಾಗಲೇ ಮಾರ್ಕೆಟಿಂಗ್ ಬಂದಿದೆ. ಅದರ ಜೊತೆಯಾಗಿ ಈಗ ನಾವು ಹೊಸ ಸೋಪ್ಸನ್ನು, ಅಂದರೆ ನಾವು TFM ಕಂಟೆಂಟನ್ನು 80-85 ಇರ್ತಕ್ಕಂಥ ಸೋಪನ್ನು ಮಾಡ್ತಾಯಿದ್ದೀವಿ. ಈಗ ಅದಕ್ಕಿಂತ ಹೆಚ್ಚು TFM ಕಂಟೆಂಟ್ ಇರ್ತಕ್ಕಂಥ ಸೋಪನ್ನು ಮಾಡಲಿಕ್ಕೆ ನಾವು ನೂಡಲ್ಸನ್ನು ಕೂಡ, ಅದನ್ನು ಬೇರೆ ನೂಡಲ್ಸನ್ನು ಕೂಡ ಈಗ ಇಂಪೋರ್ಟ್ ಆರ್ಡರ್ ಮಾಡಿದ್ದೀವಿ. ಅದು ಬರ್ತಾ ಇದೆ ಈಗ ಶಾರ್ಟ್ಲಿ.
ಓಕೆ. ಸೊ ಪ್ರೀಮಿಯಮ್ ಸೋಪ್ ಅದು, ಪ್ರೀಮಿಯಮ್ ಸೋಪ್ಸಿಗೆ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಗೋಲ್ಡಿಗೆ ಯೂಸ್ ಮಾಡ್ತೀವಿ, ಅದನ್ನು ಮಿಲೇನಿಯಮ್ಮಿಗೆ ಯೂಸ್ ಮಾಡ್ತೀವಿ, ಬೇಬಿ ಸೋಪ್ಸಿಗೆ ಯೂಸ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಪ್ರೀಮಿಯಂ ಕ್ವಾಲಿಟಿ ಸೋಪ್ಸ್ ಈಗಾಗಲೇ ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡಿಟ್ಟಿದ್ದೀವಿ. ಟ್ರಯಲ್ ಬೇಸಿಸ್ ಮೇಲೆ ಮಾಡಿದೆ, ಡರ್ಮಟೊಲಜಿಕಲಿ ಟೆಸ್ಟ್ ಕೂಡ ಆಗಿದೆ. ಸೊ ಓನ್ಲಿ ಥಿಂಗ್ ಮಾಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರಾ ಮಟೀರಿಯಲ್ ಟು ಅರೈವ್. ಅಂದರೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಸರ್? ಇವಾಗ ನೀವು ಮಿಲೇನಿಯಮ್ ಅಂತ ಹೇಳಿದ್ರಿ, ಅಲ್ಟ್ರಾ ಸೂಪರ್ ಮಿಲೇನಿಯಮ್ಮು ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಏನು ಡಿಫ್ರೆನ್ಸ್ ಇದೆ ನಾರ್ಮಲ್ ಸೋಪ್ಗೆ ಮತ್ತು ಈ ಸೋಪ್ಗೆ? ಖಂಡಿತವಾಗಿ ಅದರಲ್ಲಿ ಆಯಿಲ್ ಕಂಟೆಂಟ್ಸ್ ಚೇಂಜ್ ಆಗ್ತವೆ. ಓಕೆ. ಆಮೇಲೆ ನಿಮ್ಮ ಆಯಿಲ್ನಲ್ಲಿ ಆಲ್ಮಂಡ್ ಆಯಿಲ್ ವಿಚ್ ಇಸ್ ರಿಚ್ ಇನ್ ವಿಟಾಮಿನ್ ಇ ಆ್ಯಂಡ್ ವಿಚ್ ಗಿವ್ಸ್ ಅ ವೆರಿ ಸೂದಿಂಗ್ ಇಫೆಕ್ಟ್ ಆನ್ ದ ಸ್ಕಿನ್, ಅದು ಕಂಟೆಂಟ್ ಹೆಚ್ಚು ಮಾಡಿರುತ್ತೆ. ಸ್ಯಾಂಡಲ್ ಆಯಿಲ್ ಇಟ್ ಸೆಲ್ಫ್ ಕೂಡ ಒಂದು ಮೆಡಿಸಿನಲಿ ಪ್ರೂವ್ಡ್ ಆಯಿಲ್ ಅದು. ಸೊ ಅದನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಹೀಗಾಗಿ ಆಮೇಲೆ ಫ್ಯಾಟ್ ಕಂಟೆಂಟು ಯೂಸ್ ಆಗುತ್ತೆ ಅದರಲ್ಲಿ ಹೆಚ್ಚಿಗೆ. ಬೇರೆ ಬೇರೆ ಅದನ್ನು ಸೀಕ್ರೆಟ್ಸ್ ಕೆಲವು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆ ಫ್ಯಾಟ್ ಕಂಟೆಂಟ್ಸು ಜಾಸ್ತಿ ಮಾಡ್ತೀವಿ. ಸೊ ಮಾಡಿ ನಿಮಗೆ ಬಾಡಿಗೆ ಇಟ್ ಗಿವ್ಸ್ ಯು ಎ ವೆರಿ ಗ್ಲೋಯಿಂಗ್ ಆ್ಯಂಡ್ ಯು ಸ್ಕಿನ್ ಸ್ಟಾರ್ಟ್ಸ್ ಟು ಗ್ಲೋ ಆ ಥರವಾಗಿ. ಆಮೇಲೆ ಹಾರ್ಶ್ ಇರೋದಿಲ್ಲ ನಿಮ್ಮ ಸ್ಕಿನ್ ಮೇಲೆ. ಈವನ್ ಬೇಬೀಸಿಗೆ ಆ ಸೋಪ್ ತೊಗೊಂಡು ನೀವು ಬೇಬೀಸ್ ಮೇಲೂ, ನ್ಯೂ ಬಾರ್ನ್ ಬೇಬೀಸ್ ಮೇಲೆ ಯೂಸ್ ಮಾಡಿದರೂ ಏನೂ ತೊಂದರೆ ಇಲ್ಲ. ಅಷ್ಟು ಸ್ಕಿನ್ ಫ್ರೆಂಡ್ಲಿ ಸೋಪ್ಸನ್ನು ಮಾಡೋದಕ್ಕೆ ಈಗಾಗಲೇ ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ಬಟ್ ಬೇರೆ ಬೇರೆ ಫ್ರಾಗ್ರೆನ್ಸ್ನಲ್ಲಿ ತರುವಂಥದ್ದಕ್ಕೂ ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಜಾಸ್ಮಿನಲ್ಲಿ ಈಗ ಜಾಸ್ಮಿನ್ ಫ್ರಾಗ್ರೆನ್ಸ್ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ರಾಗ್ರೆನ್ಸ್ ಆ್ಯಕ್ಚುಲಿ. ಜಾಸ್ಮಿನ್ ಆಯಿಲ್ ಈಸ್ ಗೋಯಿಂಗ್ ಟು ಬಿ ದ ವೆರಿ ಎಕ್ಸ್ಪೆನ್ಸಿವ್ ಫ್ರಾಗ್ರೆನ್ಸ್ ಮೋರ್ ದೆನ್ ದ ಸ್ಯಾಂಡಲ್ವುಡ್. ಸೊ ಅದನ್ನು ನಾವು ಬಳಕೆ ಮಾಡ್ತೀವಿ. ಆಟೋಮೆಟಿಕಲಿ ಸೋಪ್ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ. ಈ ಸೌಂದರ್ಯವರ್ಧಕಗಳು ಅಂದರೆ ನಮ್ಮ ಚರ್ಮ ಚೆನ್ನಾಗಿರಬೇಕು, ಸಾಫ್ಟ್ ಆಗಬೇಕು, ಟ್ಯಾನಿಂಗ್ ಹೋಗಬೇಕು ಅಂತ. ಸೊ ಆ ರೀತಿ ಯಾವ್ದಾದ್ರು ಒಂದು ಸೋಪು ಮಾಡ್ತಾ ಇದ್ದೀವಿ. ಮಿಲೇನಿಯಮ್ ಮಾಡ್ತಾ ಇದ್ದೀವಿ. ಸೊ ಗೋಲ್ಡ್ ಇದೆ ಈಗಾಗಲೇ. ಗೋಲ್ಡ್ ನಾವೇನು ಬೇರೆ ಸೋಪ್ಸ್ ಇದೆ ಅಲ್ಲ, ಪ್ರೀಮಿಯಂ ಸೋಪ್ಸು, ಆ ಬೇರೆ ಪ್ರೀಮಿಯಂ ಸೋಪ್ಸ್ ಜೊತೆ ನಾವು ಪೈಪೋಟಿ ಮಾಡುವಂಥ ರೀತಿಯಲ್ಲಿ ನಮ್ದು ಈಗಾಗಲೇ ಗೋಲ್ಡ್ ಇದೆ, ಗೋಲ್ಡ್ ಸೋಪ್ ಇದೆ. ಗೋಲ್ಡನ್ನು ನಾರ್ಮಲಿ ಹೆಣ್ಮಕ್ಳೇ ಜಾಸ್ತಿ ಯೂಸ್ ಮಾಡೋದು. ಗೋಲ್ಡ್ ಸೋಪ್ ನಾರ್ಮಲಿ ಹೆಣ್ಮಕ್ಳೇ ಜಾಸ್ತಿ ಗ್ಲೋ ಬರುತ್ತೆ ಸರ್. ಅದ್ರ ಗ್ಲೋ ಬರುತ್ತೆ. ಗೋಲ್ಡ್ ಯಾಕೆ ಗ್ಲೋ ಬರುತ್ತೆ, ಗ್ಲೋ ಯಾಕೆ ಬರುತ್ತೆ ಅಂತಂದರೆ ಮೇನ್ಲಿ ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ನಿಮ್ಗೆ ಇಟ್ ವಿಲ್ ಹೆಲ್ಪ್ ಯುವರ್ ಸ್ಕಿನ್. ಓಕೆ. ನಿಮ್ಮ ಸ್ಕಿನ್ನನ್ನು ಹೆಲ್ಪ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಆ್ಯಕ್ಚುಲಿ ನರಿಶ್ಮೆಂಟ್ ಮಾಡುತ್ತೆ. ಸ್ಕಿನ್ ವಿಲ್ ಬಿ ನರಿಶ್ಡ್, ದಟ್ ಈಸ್ ವೈ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಗ್ಲೋ. ಸರ್ ಮತ್ತೊಂದು ಪ್ರಾಫಿಟ್ ಬಗ್ಗೆ ಮತ್ತೆ ಬರೋಣ. ನೀವು ಆಡಳಿತಕ್ಕೆ ಬಂದಾಗಿಂದ ಇಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಈ ಹಿಂದೆ ಎಷ್ಟಿತ್ತು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಈಗ ನಾನು ಹೇಳಬೇಕಾದ್ರೆ 22-23ರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ 100 ಚಿಲ್ಲರೆ ಕೋಟಿ ಲಾಭ ಮಾಡಿದರು. ಅದಾದ ನಂತರ ಎಂ ಬಿ ಪಾಟೀಲ್ ಮಂತ್ರಿ ಅವರಾದ ಮೇಲೆ ಅದನ್ನು ಸುಮಾರು ಅವರ ಆಡಳಿತದಲ್ಲಿ ಸುಮಾರು 23ನೇ ಸಾಲಿನಲ್ಲಿ ಒಂದು 152 ಕೋಟಿಯಷ್ಟು ಲಾಭ ಮಾಡಿದರು. ತದನಂತರ 23-24ರಲ್ಲಿ ಮತ್ತು ಅವರು ಇನ್ವಾಲ್ವ್ಮೆಂಟನ್ನೇ, ಮಿನಿಸ್ಟ್ರಿ ಇನ್ವಾಲ್ವ್ಮೆಂಟು ಮತ್ತು ನಮ್ಮ ಟೀಮ್ ಇನ್ವಾಲ್ವ್ಮೆಂಟು, MD ಅವರು ಮತ್ತು ನಮ್ಮ ರಿಸರ್ಚ್ ಟೀಮು, ಮಾರ್ಕೆಟಿಂಗ್ ಟೀಮು, ದೆನ್ ಪ್ರೊಕ್ಯೂರ್ಮೆಂಟ್ ಟೀಮು ಎಲ್ಲನೂ ಕೂಡ ಬಹಳ ಪಾರದರ್ಶಕವಾಗಿ ಮಾಡೋದಕ್ಕೆ ಮತ್ತು ಕ್ವಾಲಿಟಿ QAD ಡಿಪಾರ್ಟ್ಮೆಂಟ್ ಭಾಳ ಕ್ವಾಲಿಟಿ ಚೆಕ್ ಮಾಡಿ ಎಲ್ಲ ಮಾಡೋದ್ರಿಂದ ನಮಗೆ ಅವಾಗ ಏನಪ್ಪ ಅಂದರೆ 300 ಚಿಲ್ಲರೆ ಕೋಟಿ ಲಾಭ ಬಂತು. ಈ ವರ್ಷಕ್ಕೆ ಅದು 415 ಕೋಟಿ ಲಾಭ ಮಾಡಿದೆ, ನಿವ್ವಳ ಲಾಭ ಮಾಡಿದೆ. ಸೊ ಲಾಭ ಆಗಲಿಕ್ಕೆ 2-3 ಕಾರಣ ಇರ್ತವೆ. ಒಂದು, ನಮ್ಮ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ನಲ್ಲಿ ಸೇವ್ ಮಾಡಿದಂಥದ್ದಕ್ಕೂ ಲಾಭ ಆಗುತ್ತೆ. ಮಾರ್ಕೆಟಿಂಗ್ ಮಾಡಿದ್ದಕ್ಕೂ ಹೆಚ್ಚು ನಮ್ಮದು ವಹಿವಾಟ ಹೆಚ್ಚಾದಾಗೂ ಕೂಡ ಲಾಭ ಆಗುತ್ತೆ. ಸೊ ಇವು ಎರಡನ್ನೂ ಕೂಡ ನಾವು ಮ್ಯಾಚ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸೊ ಪ್ರೈಸಸ್ ಕೂಡ ನಾವು ಕಾಂಪಿಟೇಟಿವ್ ಪ್ರೈಸಸ್ನಲ್ಲಿ ಪಡೆದುಕೊಳ್ತಕ್ಕಂಥದ್ದಕ್ಕೆ ಮುಂದಾದಿದ್ವಿ. ಅಲ್ಲಿ ವಿ ಕುಡ್ ಸೇವ್ ಸಮ್ ಅರೌಂಡ್ 50-60 to 80 crore rupees. ಅದೇ ಇವತ್ತು ನಮ್ಮ ಪ್ರಾಫಿಟಿಗೆ ಆ್ಯಡ್ ಆಗ್ತದೆ. ಸೊ ಹೀಗೆ ಸೊ ಒಳ್ಳೆಯ ಆಡಳಿತ ಮಾಡೋದ್ರಿಂದ ಒಳ್ಳೆಯ ಒಂದು ಹೇಳಿದ್ನಲ್ಲ, ಐ ಡೋಂಟ್ ವಾಂಟ್ ಟು ಟೇಕ್ ಎಂಟೈರ್ ಕ್ರೆಡಿಟ್ ಫಾರ್ ಮೀ ಬಿಕಾಸ್ ಐ ಹೆಡ್ ಆಸ್ ಅ ಚೇರ್ಮನ್ ಆ್ಯಂಡ್ ವಾಟ್ ಎವರ್ ಇಸ್ ಟು ಬಿ ಡಿಸ್ಕಸ್ಡ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ಬೋರ್ಡ್ ಆ್ಯಂಡ್ ಅಪ್ರೂವಲ್ಸ್ ವಿಲ್ ಬಿ ಗಿವನ್. ಬಟ್ ಆನ್ ದ ಲಾರ್ಜ್ it is an administrative team here which is working efficiently and I congratulate them for that. ಓಕೆ ಸರ್, ಇವಾಗ ಮತ್ತೊಂದೇನೆಂದರೆ 40ಕ್ಕೂ ಹೆಚ್ಚು ಪ್ರಾಡಕ್ಟ್ಸನ್ನು KSTL ಹೊಂದಿದೆ.
ಸೊ ಪ್ರತಿಯೊಂದು ಪ್ರಾಡಕ್ಟ್ಗೂ ಕಚ್ಚಾ ವಸ್ತು ಶ್ರೀಗಂಧ. ಸೊ ಯಾವ ರೀತಿ ಮರಗಳನ್ನು ಸೆಲೆಕ್ಟ್ ಮಾಡ್ತೀರಾ? ಆ ಮರಗಳನ್ನು ಸಂಪೂರ್ಣವಾಗಿ ಟ್ರಿಮ್ಮಿಂಗ್ ಮಾಡ್ತಾರೆ. ಮೇಲೆ ಇರ್ತಕ್ಕಂಥ ಸ್ಯಾಫ್ ವುಡ್ ಅಂತ ಏನು ಹೇಳ್ತೀವಿ, ಆ ಸ್ಯಾಫ್ ವುಡ್ ತೆಗಿತಾರೆ. ಹಾರ್ಟ್ ವುಡ್ ಅಂತ ಏನು ಬರುತ್ತೆ, ಆ ಹಾರ್ಟ್ ವುಡನ್ನು ತೊಗೊತಾರೆ. ಹಾರ್ಟ್ ವುಡ್ ಅಂದರೆ ಹೆಂಗಿದೆ, ಹಾರ್ಟ್ ವುಡ್ನಲ್ಲಿ ಕೂಡ ರೂಟ್ಸ್ನಲ್ಲಿ ಸ್ಯಾಂಡಲ್ ಆಯಿಲ್ ರಿಚ್ ಇರುತ್ತೆ. ಆ ನಂತರ ಸ್ಟೆಮ್ನಲ್ಲಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಬ್ರಾಂಚಿಗೆ ಹೋದಂಗೆ ಕಡಿಮೆ ಆಗ್ತದೆ. ಸೊ ಆ ಪ್ರಕಾರವಾಗಿ ಗ್ರೇಡಿಂಗ್ ಮಾಡ್ತಾರೆ. ಗ್ರೇಡಿಂಗ್ ಮಾಡಿ ಅಲ್ಲಿ ಏನು ಪ್ರೊಕ್ಯೂರ್ ಮಾಡ್ತೀವಿ, ಪಾರ್ಟೀಸಿಂದ ಪ್ರೊಕ್ಯೂರ್ ಮಾಡ್ತೀವಿ. ಆ ಪಾರ್ಟಿಯಿಂದ ಪ್ರೊಕ್ಯೂರ್ ಮಾಡುವಾಗ ಇವರು ಅದನ್ನು ನಮ್ಮ ಅಲ್ಲಿ ಇರುವಂಥ ನಮ್ಮ ಟೀಮ್ ಏನಿದೆ, ಅದು ಪ್ರೊಕ್ಯೂರ್ಮೆಂಟ್ ಟೀಮ್, ಸ್ಯಾಂಡಲ್ ವುಡ್ಡನ್ನು ಪ್ರೊಕ್ಯೂರ್ ಮಾಡೋ ಟೀಮನ್ನು ಗ್ರೇಡಿಂಗ್ ಮಾಡಿ ಅದಕ್ಕೆ ಒಂದು ಬೆಲೆ ಕಟ್ತಾರೆ. ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದನ್ನು ಪ್ರೊಕ್ಯೂರ್ ಮಾಡ್ತಾರೆ. ಸೊ ನಮ್ಮದು ಮಿನಿಮಮ್ 5%ಇಂದ ಮ್ಯಾಕ್ಸಿಮಮ್ 5%ಇಂದ 3%ವರೆಗೂ ನಮ್ಗೆ ಎಕ್ಸ್ಟ್ರಾಕ್ಷನ್ ಆಗಬೇಕು. ದಟ್ ಈಸ್ ಹೌ ದೇ ಲುಕ್ ಎಟ್. ಸೊ ಇಷ್ಟು ಟನ್ ಅಂತ ಇರುತ್ತಲ್ವಾ, 1 ಟನ್ ಅಥವಾ 2 ಟನ್ನು, ಅದಕ್ಕೆ ಎಷ್ಟು ಲೀಟ್ರ್ ಅಷ್ಟು ಸ್ಯಾಂಡಲ್ ಆಯಿಲ್? ಅಲ್ಲಿ ಹೇಳಿದ್ನಲ್ಲ 5% ಅಂತ 0.5% ಅಂತ ಇಟ್ಕೊಳ್ಳಿ. ಸೊ ಇದನ್ನೇ 10 ಟನ್ ಆಫ್ ಸ್ಯಾಂಡಲ್ ಆಯಿಲ್ ತೆಗೆದ್ರೆ ಒಂದು 5 kg ಆಯಿಲ್ ಬರುತ್ತೆ. ಓಕೆ. ಸೊ ಸರ್, ಇವಾಗ ಲಭ್ಯತೆ ಏನು ಕಡಿಮೆ ಆಗಿಲ್ವಾ ನಿಮಗೆ ಮೈಸೂರು, ಮರಗಳ ಲಭ್ಯತೆ ಕಡಿಮೆ ಆಗಿದೆ. ಲಭ್ಯತೆ ತುಂಬ ಕಡಿಮೆ ಆಗಿದೆ. ಅದಕ್ಕೆ ನಾವು ಈಗಾಗಲೇ ಫಾರ್ಮರ್ಸನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಸೊ ನೀವು ಮರಗಳನ್ನು ಬೆಳೀರಿ ಅಂಥೇಳಿ. ಸುಮಾರು 15 ವರ್ಷ 18 ವರ್ಷ ಆದ ನಂತರ ಕನಿಷ್ಠ ನಿಮಗೆ 1 ಎಕರೆಗೆ 1 ಕೋಟಿ 1.5 ಕೋಟಿ ರೂಪಾಯಿ ಆದಾಯ ಬರುತ್ತೆ. ದಯವಿಟ್ಟು ನೀವು ಇದನ್ನು ಬೆಳೀರಿ ಅಂತ ಹೇಳಿ ನಾವು ಪ್ರೋತ್ಸಾಹನೂ ಮಾಡ್ತಾಯಿದ್ದೀವಿ. ಮತ್ತು ಪ್ರೋತ್ಸಾಹಧನ ಅನೌನ್ಸ್ ಮಾಡೋದಕ್ಕೂ ಕೂಡ ನಾವು ಒಂದು ಸ್ಕೀಮ್ ಮಾಡ್ಕೊಂಡಿದ್ದೀವಿ. ಸೊ ಗೌರ್ಮೆಂಟಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅದನ್ನು. ಸೊ ಅದು ಅಪ್ರೂವಲ್ ಆದರೆ ಯಾರು ಶ್ರೀಗಂಧ ಬೆಳೀತಾರೆ ಅವರಿಗೆ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ, ಪ್ಲಾಂಟ್ಸ್ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಸಸಿಗೆ ಎಷ್ಟು ಕೊಡಬೇಕು ಅನ್ನೋದಕ್ಕೂ ಒಂದು ತೀರ್ಮಾನ ಮಾಡಿ ಫಿಕ್ಸ್ ಮಾಡಿ ಕೊಡುತ್ತೀವಿ. ಅಂದರೆ ಟು ಎನ್ಕರೇಜ್ ಫಾರ್ಮರ್ಸ್ ಟು ಗ್ರೋ ಸ್ಯಾಂಡಲ್ ಆಯಿಲ್. ಮತ್ತೊಂದು ಸರ್, KSDL ರೈತರಿಗೆ ಯಾವ ರೀತಿ ಸಹಾಯ ಮಾಡ್ತಿದೆ ಅಂತ? ಡೈರೆಕ್ಟ್ ಅವ್ರ ಹತ್ರನೇ ಪರ್ಚೇಸ್ ಮಾಡ್ತೀರಾ ಅಥವಾ? ಇಲ್ಲ, ಇದು ಡೈರೆಕ್ಟ್ ಪರ್ಚೇಸ್. ನಾವು ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ನಾವು ಏನು ಮಾಡ್ತೀವಿ, ಈಗ ಅವರು ಮರಗಳನ್ನು ಬೆಳೆದ್ರಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಅ ನೋಡಲ್ ಏಜೆನ್ಸಿ ಫಾರ್ ಅಸ್. ದೇ ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಸರ್ಟಿಫೈ ದ ಟ್ರೀಸ್. ಬೆಳೆದಿದ್ದಾರೆ, ಗಂಧದ ಮರ ಬೆಳೆದಿದ್ದಾರೆ ಅಂತ. ಅಂದರೆ ನಮ್ಮ ಟೀಮು ಇದೆ. ನಮ್ಮ ಟೀಮು ಯೂಶ್ವಲಿ ಇಲ್ಲಿ ಬರೋ MDs ಎಲ್ಲ ಹೆಚ್ಚು ಕಡಿಮೆ ಮುಂಚೆಯಿಂದ ಇಲ್ಲಿ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಜಾಸ್ತಿ ಇರ್ತಾರೆ. ಸೊ ಅವರು ಕೂಡ ಅದನ್ನು ಹೋಗಿ ಟೀಮ್ ವಿಸಿಟ್ ಮಾಡ್ತಾರೆ. ನಂತರ ಅದನ್ನು ಸ್ಪಾಟ್ ಮೇಲೆ ವೆದರ್ ಇಟ್ ಇಸ್ ಫಿಟ್ ಟು ಹಾರ್ವೆಸ್ಟ್ ಅಂತ ನೋಡ್ತಾರೆ. ಸೊ ಅದು ಹಾರ್ವೆಸ್ಟಿಗೆ ಫಿಟ್ ಆಗಿದೆ, ಮ್ಯಾಚ್ಯೂರ್ ಟ್ರೀ ಇದೆ ಅಂತಂದರೆ ಅದಕ್ಕೆ ಅವ್ರಿಗೆ ಪರವಾನಗಿ ಕೊಡ್ತಾರೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಪ್ಲೈ ಮಾಡಿ ಅವ್ರು ಪರವಾನಗಿ ತೊಗೊಂಡು ಪರ್ಮಿಟ್ ತೊಗೋಬೇಕು. ಪರ್ಮಿಟ್ ತೊಗೊಂಡು ಆ ಪರ್ಮಿಟ್ ಆ ಪಾಯಿಂಟಿಂದ ನಮ್ಮ ಮೈಸೂರು ಪಾಯಿಂಟಿಗೆ ಪರ್ಮಿಟ್ ತೊಗೊತಾರೆ. ದಿಸ್ ಈಸ್ ಹೌ ಇಟ್ ಈಸ್ ಡನ್. ಆಮೇಲೆ ಅವ್ರಿಗೆ ಬಂದ ತಕ್ಷಣ ನಾವು ಏನು ಮಾಡ್ತೀವಿ, ಒಂದು ತಿಂಗಳದವರೆಗೂ ಅದನ್ನು ಇಮಿಡಿಯೇಟಾಗಿ ನಾವು ಅಸೆಸ್ ಮಾಡೋದಿಲ್ಲ. ಸೊ 1 ತಿಂಗಳ ಇಟ್ಕೊಂಡ್ಮೇಲೆ ಅವ್ರನ್ನ ಇಂಥ ಡೇಟಿಗೆ ಬಾ ಅಂತ ಹೇಳ್ತೀವಿ. ಪುನಃ ಆ ಡೇಟಿಗೆ ಬಂದಾಗ ಏನಪ್ಪ ಅಂದ್ರೆ ಅವ್ರ ಮುಂದೆ ವೆಯ್ಟ್ ಮಾಡ್ತೀವಿ, ಅದನ್ನು ತೂಕ ಮಾಡ್ತೈತೆ. ಅವ್ರ ಮುಂದೆ ಟ್ರಿಮ್ ಮಾಡ್ತೀವಿ, ಅವ್ರ ಮುಂದೆ ಎಷ್ಟು ವೇಸ್ಟೇಜ್ ಬಂತು ತೋರಿಸ್ತೀವಿ. ಆಮೇಲೆ ವಿ ಗಿವ್ ದ ಬೆಸ್ಟ್ ರೇಟ್ಸ್. ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾರು ಸ್ಮಗಲ್ ಮಾಡಿದ್ರು, ಎಲ್ಲೋ ಕಳ್ತನ ಆದ್ರೆ ಇದು 10 ರೂಪಾಯಿಗೆ 1 ರೂಪಾಯಿಗೆ ತೊಗೊಂತಾರೆ. ನಮ್ದು ಅದಕ್ಕೆ ನಿಜವಾದ ಬೆಲೆ ಏನಿದೆ ಆ ಬೆಲೆಯನ್ನು ಕೊಡ್ತೀವಿ. ಅಂದರೆ ನೀವು ಕಟ್ ಮಾಡಿ ಇಟ್ಟಿರೋ ಮರಗಳನ್ನು ತಗೊಳ್ಳೋದಿಲ್ಲ, ನೀವೇ ಹೋಗಿ ಎಕ್ಸಾಮಿನ್ ಮಾಡಿ ತಗೊಂಡು? ಮೊದಲು ಎಕ್ಸಾಮಿನ್ ಮಾಡ್ತೀವಿ. ಬಟ್ ಫಾರೆಸ್ಟ್ ಪರ್ಮಿಟ್ ತೊಗೊಂಡವ್ರು ಕಟ್ ಮಾಡಿದ್ರು ಅದನ್ನು ಕೂಡ ನಾವು ತೊಗೊಂಡು. ಬಟ್ ನಥಿಂಗ್ ಡೌಟ್ಫುಲ್ ಅಬೌಟ್ ಎನಿ ಇಶ್ಯೂಸ್ ಇನ್ ದ್ಯಾಟ್. ಫುಲ್ ಟ್ರಾನ್ಸ್ಪರೆಂಟ್. ನಮಗೆ ಡೌಟ್ಫುಲ್ ಕೇಸ್ ಇರ್ಬಾರ್ದು. ಸ್ಮಗಲ್ ಆಯ್ತಾನು, ಇದು ಮರ ಎಲ್ಲಿಂದ ಬಂತು, ಏನು ಗೌರ್ಮೆಂಟ್ ಲ್ಯಾಂಡಿಂದ ಬಂತು, ಮತ್ತೊಂದು ಕಡೆಯಿಂದ ಬಂತು, ಇದನ್ನೆಲ್ಲನೂ ಕೂಡ ನಾವು ಕ್ರಾಸ್ ಚೆಕ್ ಆ್ಯಂಡ್ ವೆರಿಫೈ ಮಾಡ್ತೀವಿ. ಸರ್, ಮತ್ತೊಂದೇನೆಂದರೆ ಶ್ರೀಗಂಧದ ಮರ ಬೆಳೆಯೋದು ಬೀದಿನಲ್ಲಿ ಚಿನ್ನ ಬೆಳ್ದಂಗೆ, ಚಿನ್ನ ಹಿಟ್ಟಂಗೆ. ಸೊ ರಕ್ಷಣೆ ಏನಾದರೂ ಸಿಗುತ್ತಾ ರೈತರಿಗೆ? ಇಲ್ಲ, ರಕ್ಷಣೆ ಅವರೇ ಮಾಡಬೇಕು. ಒಂದೇನೆಂದರೆ ನನ್ನ ಪ್ರಕಾರ ಶ್ರೀಗಂಧದ ಮರ ನಾವು ಬಹಳ ಅಬಂಡೆಂಟಾಗಿ ಬೆಳೆದ್ವಿ ಅಂದರೆ ವ್ಯಾಪಕವಾಗಿ ಹೆಚ್ಚಿನ ಜನ ಶ್ರೀಗಂಧದ ಮರ ಬೆಳೆದ್ರು ಅಂತ ಇಟ್ಕೊಳ್ಳಿ, ಕಳ್ತನ ಮಾಡೋ ಪ್ರಶ್ನೆ ಬರೋದಿಲ್ಲ. ನಮ್ಮ ಇಂಡಿಯಾದಲ್ಲೇ ಇವತ್ತು ಇದು ಕಳ್ತನ ಜಾಸ್ತಿ ಆಗೋದು. ಬೇರೆ ದೇಶದಲ್ಲಿ ಕಳ್ತನ ಈಗ ನೋಡಿ, ಆಸ್ಟ್ರೇಲಿಯಾದಲ್ಲಿ ಸುಮಾರು 30,000 ಏಕರ್ ಗಟ್ಟಲೆ ಬೆಳೆದಿದ್ದಾರೆ. ಆಲ್ಮೋಸ್ಟ್ ನಿಯರ್ ಟು 30,000 ಏಕರ್ಸ್ ಇದೆ ಗಂಧ ಬೆಳೆದಿದ್ದಾರೆ ಅವರು. ನಮ್ಮ ಸ್ಪೀಸೀಸನ್ನು ತೊಗೊಂಡೋಗಿ ಅಲ್ಲಿ ಅವರು ಪ್ಲಾಂಟ್ ಮಾಡಿ ಬೆಳೆದಿದ್ದಾರೆ. ಈಗ ಅವರು 25-30 ವರ್ಷದಿಂದ ಬೆಳೀತಾ ಬೆಳೆದಿದ್ದಾರೆ. ಈಗೇನು ಸ್ವಲ್ಪ ಕಡಿಮೆ ಆಗಿದೆ ಅಂತ ಬಂದಿದೆ, ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಹೇಗೆ ಸಾಧ್ಯ? ಅಲ್ಲಿ ಕಳ್ತನ ಆಗೋದಿಲ್ಲಲ್ಲ. ನಮ್ಮಲ್ಲಿ ಯಾಕೆ ಕಳ್ತನ ಆಗುತ್ತಂದರೆ ಇದು ಗುಟ್ಕಾಕ್ಕೆ ಹೋಗ್ತಾ ಇದೆ.
ಮೇನ್ಲಿ ಗುಟ್ಕಾ ಏನು ನೀವು ಇದನ್ನು ಮಾಡ್ತೀರ ಪಾನ್ ಮಸಾಲಾಸ್, ಪಾನ್ ಮಸಾಲಾಸ್ಗೆ ಹೆಚ್ಚು ಯೂಸ್ ಆಗ್ತಾ ಇದೆ. ಓಕೆ. ಸೊ ಹೀಗಾಗಿ ಏನಾಗ್ತಾ ಇದೆ, ಪಾನ್ ಮಸಾಲಕ್ಕೆ ಹೋಗ್ತಕ್ಕಂಥದ್ದು ಐ ಡೋಂಟ್ ಸೇ ರೆಪ್ಯೂಟೆಡ್ ಕಂಪ್ನೀಸ್, ಬಟ್ ದೇರ್ ಆರ್ ಅದರ್ ಕಂಪ್ನೀಸ್ ವಿಚ್ ಆರ್ ನಾಟ್ ರಿಜಿಸ್ಟರ್ಡ್ ಆ್ಯಂಡ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಿರ್ತಾರೆ, ಅಲ್ಲಿ ಇಂಥದನ್ನು ಬಳಕೆ ಮಾಡ್ತಾರೆ. ಈ ಗಂಧದ ಮರ ಸ್ಮಗ್ಲಾಗಿ ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಸ್ಮಗ್ಲಾಗಿ ಹೋದರೆ ಗಂಧದ ಎಣ್ಣೆ ತಯಾರು ಮಾಡೋಕ್ಕೆ ಹೋಗ್ಬೇಕು. ಗಂಧದ ಎಣ್ಣೆ ತಯಾರು ಮಾಡಿದರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅದ್ರ ಮೇಲೆ ಚೆಕ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಕಡಿಮೆ. ಇಲ್ಲಿ ಏನಪ್ಪ ಅಂದರೆ ಈ ಗುಟ್ಕಾ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾಲ್ ಯೂನಿಟ್ಸ್ ಅಲ್ಲೇ ಇಲ್ಲಿ ಇದಾವಲ್ಲ, ತಲೆ ಎತ್ಕೊಂಡಿದ್ದಾವೆ, ಅಲ್ಲಿ ಹೋಗ್ತಾ ಇದೆ ಅಂತ ನನಗೆ ಬಂದಂಥ ಬಾತ್ಮಿ. ಹೀಗಾಗಿ ಇಲ್ಲಿ ವ್ಯಾಪಕವಾಗಿ ಬೆಳೆದ್ರೆ ಕಳುವಾಗೋ ಪ್ರಶ್ನೆ ಬರೋದಿಲ್ಲ. ಇಫ್ ಎವ್ರಿ ಹೌಸ್ ಸ್ಟಾರ್ಟ್ಸ್ ಹ್ಯಾವಿಂಗ್ ಹಂಡ್ರೆಡ್ಸ್ ಆಫ್ ಟ್ರೀಸ್, ಕಳತನ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ, ಏನು ಕೆಲಸ? ಜಯದೇವ್ ಹಾಸ್ಪಿಟ್ಲಿಗೆ ಒಂದು ವಾರ್ಡನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀವಿ. ಮಾಡಿದ್ದೀವಿ. ಸ್ಕೂಲ್ಸಿಗೆ ಕೊಡ್ತಾ ಇದ್ದೀವಿ. ಹಾಗೆ ಏನಪ್ಪ ಅಂದರೆ ಆ್ಯಂಬುಲೆನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಲಾಟ್ ಆಫ್ ಸರ್ವಿಸ್ ಟು ದ ಪೀಪಲ್. ಸೊ ಚಾರಿಟಿ ವರ್ಕ್ಸ್ನಲ್ಲಿ ನಾವು ಐ ಥಿಂಕ್ ಸ್ಪೆಂಡಿಂಗ್ ಮನಿ ಫ್ರಮ್ CSR, ಆ್ಯಂಡ್ ನಮ್ಮದು ಇನ್ನೊಂದು ವಿ ಆರ್ ವೆರಿ ವೆರಿ ಟ್ರಾನ್ಸ್ಪರೆಂಟ್ ಇನ್ ದ್ಯಾಟ್ ಆಲ್ಸೋ. ಗೋಲ್ಡ್ ಸೋಪ್. These are the 2 soaps internationally being sold throughout the world. ನಾವು ಮಿಲೇನಿಯಂ ಸೋಪ್ ಈ 2 ವರ್ಷದಿಂದ ಏನು ಸೇಲ್ ಇತ್ತು, ಇವತ್ತು ಒಂದು ಮಲ್ಟಿಫೋಲ್ಡ್ ಆಗಿದೆ. ನಾವು ಅದನ್ನು ಆ್ಯಕ್ಚುಲಿ ತಯಾರು ಮಾಡಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬೇಡಿಕೆ ಬರ್ತಾ ಇದೆ. ಮಳೆ ಬರುವಾಗ ಕೆಲವು ಸೋಪ್ಸ್ ಮಾರಾಟ ಆಗೋದು. ಸೊ ಹಾಗಿದೆ. ಬಟ್ ನಮ್ಮ ಸೋಪ್ ಏನಿದೆ, ಒಂದು ಗ್ರಾಫ್ ಏನಿದೆ, ಆ ಗ್ರಾಫ್ ಸ್ಟಡಿ ಆಗಿದೆ, ಭಾಳ ವೇರಿಯೇಷನ್ ಆಗೋದಿಲ್ಲ. ಮಂತ್ಲಿ ಚೆಕಪ್ಸ್ ಇಟ್ಟಿದ್ದೀವಿ, ಇಲ್ಲೇ ಬರ್ತಾರೆ. ಇನ್ ಹೌಸ್ ಚೆಕಪ್ಸ್ ಇದೆ. ಅವ್ರಿಗೇನಾದರೂ ಕಾಯಿಲೆ, ಸೀರಿಯಸ್ ಕಾಯಿಲೆಗಳಿದ್ದರೆ ಅದಕ್ಕೆ KSTL ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಬಿಜಾಪುರದಲ್ಲಿ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದು ಆಲೋಚನೆ ಬಂದಿದೆ. ಮಂತ್ರಿಯವರು ಈಗಾಗಲೇ ಅದಕ್ಕೆ ಭೂಮಿಯನ್ನು ಕೊಡ್ತೀನಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಅಂತ ಹೇಳಿದ್ದಾರೆ.